ಹೆಸ್ಕಾ ಕೇಂದ್ರ ಕಚೇರಿಯಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಅಧಿಕಾರ ಸ್ವೀಕಾರದ ನಂತರ ಮಾತನಾಡಿದ ಹಜಂಪೀರ್ ಖಾದ್ರಿ, ಪಕ್ಷ ಹೆಸ್ಕಾಂ ಅಧ್ಯಕ್ಷನಾಗಿ ಜವಾಬ್ದಾರಿ ನೀಡಿದೆ. 7 ಜಿಲ್ಲೆಗಳ ವ್ಯಾಪ್ತಿಯ ಜವಾಬ್ದಾರಿ ನೀಡಿದೆ. ಹೆಸ್ಕಾಂ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಸಂಚರಿಸಿ ಸಮಸ್ಯೆ ಪರಿಹರಿಸುವ ಪ್ರಯತ್ನವನ್ನ ಮಾಡ್ತೇನೆ ಅಂತ ಹೇಳಿದರು. ಕೇಂದ್ರದಿಂದ ರಾಜ್ಯ ಸರ್ಕಾರ ಅನುದಾನ ಕೇಳ್ತಿರುವ ಬಗ್ಗೆ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ವಾಗ್ದಾಳಿ ನಡೆಸಿದ್ದಾರೆ. ಕೇಂದ್ರಕ್ಕೆ ಸಿಎಂ ಅವರು ಅನುದಾನ ಕೇಳುತ್ತಾರೆ, ಕೇಂದ್ರ ಸರ್ಕಾರವೇನೋ ಸಿದ್ದರಾಮಯ್ಯ ಮಾವನ ಮನೇನ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಅಕ್ಕಿ ಕೊಡಲು ಹಣ ಹೊಂದಿಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೀಗಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಎಡಬಿಡಂಗಿ ನೀತಿ ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಕೇಂದ್ರ ಏನು ಸಿದ್ದರಾಮಯ್ಯನವರ ಮಾವನ ಮನೇನ ಎಡಬಿಡಂಗಿಯಾಗಿ ಏನೇನೋ ಕೇಳಿದ್ರೆ ಕೇಂದ್ರ ಕೊಟ್ಟು ಬಿಡೋದಕ್ಕೆ 15th ಫೈನಾನ್ಸ್ ಕಮಿಷನ್ ನಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ಏನು ನಿರ್ದೇಶನ ಆಗಿರುತ್ತೆ ಅದರ ಪ್ರಕಾರ ಬರ್ತಾನೆ ಇದೆ. ಇವರು ಅದರ ಪ್ರಕಾರ ₹1 ಕಡಿಮೆ ಆಗಿಲ್ಲ. ಇವರು ಏನು ಎಡಬಿಡಂಗಿ ನೀತಿಗಳನ್ನ ತಂದ್ರು, ಅದಕ್ಕೆ ನಾನು ದುಡ್ಡು ಕ್ರೋಢೀಕರಿಸ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ರು. ಆ ಕ್ರೋಢೀಕರಣ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ಬಡವರಿಗೆ ಅಕ್ಕಿ ಕೊಡಲಿಕ್ಕೆ ಇವರಿಗೆ ಹಣ ಹೊಂದಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸರ್ಕಾರದ ಸಚಿವರು, ಕೇಂದ್ರ ಅಕ್ಕಿ ಕೊಡಲಿಕ್ಕೆ ಸಿದ್ಧವಾಗಿದೆ, ಯಾರು ಬೇಕಾದರೂ ಖರೀದಿ ಮಾಡಬಹುದು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಖರೀದಿ ಮಾಡುವಷ್ಟು ಡಿಪಾಸಿಟ್ ಇಡಲಿಕ್ಕೆ ಹಣ ಇಲ್ಲ. ಬಿಪಿಎಲ್ ಕಾರ್ಡ್ಗಳನ್ನ ಹಣ ಹೊಂದಿಸಲಿಕ್ಕೆ ಸಾಧ್ಯ ಆಗದೇ ಇರೋದಕ್ಕಾಗಿ ರದ್ದು ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಮಾತನಾಡಿದ ಅವರು, ಸಚಿವ ಸಂಪುಟ ಪುನರ್ರಚನೆ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರಿಗೆ ಬಿಟ್ಟದ್ದು. ಅವಶ್ಯಕತೆ ಇದ್ದರೆ ಹೈಕಮಾಂಡ್ ಜೊತೆ ಮಾತನಾಡಿ ಮಾಡ್ತಾರೆ. ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನಿಸಿದ್ರೆ ಮಾಡ್ತಾರೆ ಅಂತ ಹೇಳಿದರು. ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ, ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಇಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಬಿಟ್ಟಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಹೈಕಮಾಂಡಿನ ಜೊತೆಯಲ್ಲಿ ಮಾತನಾಡಿ ಅವರು ಅವಶ್ಯಕತೆ ಇದ್ದರೆ ಅವರಿಗೆ ಅನಿಸಿದರೆ, ಒಂದು ವೇಳೆ ಸಚಿವ ಸಂಪುಟದ ಪುನರ್ರಚನೆ ಆಗಬೇಕು ಅಂತೇಳಿ ಅವರಿಗೇನಾದರೂ ಅನಿಸಿದರೆ ಮಾಡ್ತಾರೆ. ಇಲ್ಲ, ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ, ಬದಲಾವಣೆ ಮಾಡೋಕೆ ನಮ್ಮದು ಹೈಕಮಾಂಡ್ ಪಕ್ಷ, ನಮ್ಮಲ್ಲಿ ಸಿಎಂ ಬದಲಾವಣೆ ವಿಚಾರವೇ ಇಲ್ಲ ಅಂತ ಸಚಿವ ಜಮೀರ್ ಅಹ್ಮದ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಇಂತಹ ಬೆಳವಣಿಗೆ ಇಲ್ಲ, ಅಷ್ಟಕ್ಕೂ ನಮ್ಮದು ಹೈಕಮಾಂಡ್ ಪಕ್ಷ, ಏನೇ ನಿರ್ಧಾರ ತೆಗೆದುಕೊಳ್ಬೇಕಿದ್ರೂ ಅದು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ನಮಗೆ ಮಾಹಿತಿ ಇಲ್ಲ. ಅದು ಮಾಡಬೇಕಾದ್ರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮಾಡಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆ ಮಾತಿಗೆ ಚರ್ಚೆ ಆದಾಗ ನಮಗೆಲ್ಲೂ ಕಾಣಿಸ್ತಾ ಇಲ್ಲ. ಆ ಥರ ಯಾವುದೂ ಚರ್ಚೆ ಆಗಲಿಲ್ಲ. ವರದಿ ಕೇಳ್ತಾರೆ ಹೈಕಮಾಂಡ್ ಅವರು. ಪ್ರತಿ ಎಲ್ಲ ಮಂತ್ರಿಗಳಿಗೆ ಏನಕ್ಕೆ 1.5 ವರ್ಷ ಮುಗಿಯೋಕ್ಕೆ ಬಂತು, ಎಲ್ಲ ವರದಿ ಕೇಳ್ತಾರೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಯಾರು ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ. ಆ ಸಹಜ ಅದು. ಮುಂದೆಯಿಂದನೂ ಹೈಕಮಾಂಡ್ ಆ ವರದಿ ತಗೊಂಡಲ್ಲ. 1.5 ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ ಎಲ್ಲ ಮಂತ್ರಿಗಳದ್ದು ಪರ್ಫಾರ್ಮೆನ್ಸ್ ವರದಿ ಮುಂಚೆಯಿಂದ ತಗೊಂಡು ಬಂದ ಪದ್ಧತಿ ಅದು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಬಗ್ಗೆ ಕೆಎನ್ ರಾಜಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ರಾಜಣ್ಣ ಹೆಸರು ಚಾಲ್ತಿಯಲ್ಲಿರುವ ವಿಚಾರದ ಬಗ್ಗೆ ಮಾತನಾಡಿದ ಅವರು, ಪಕ್ಷದ ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ನಾನು ಪಕ್ಷದ ಅಧ್ಯಕ್ಷ ಆಗ್ತೀನಿ. ಪಕ್ಷದ ಹೈಕಮಾಂಡ್ ನೀನು ಆಗು ಅಂದ್ರೆ ಸಚಿವ ಸ್ಥಾನ ಬಿಟ್ಟು ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿದ್ರು. ಹಾಗಂತ ನಾನು ಯಾವ ಸ್ಥಾನಕ್ಕೂ ನಾನು ಅಂಟಿಕೊಂಡವನಲ್ಲ ಅಂತ ಹಾಸನದಲ್ಲಿ ತಿಳಿಸಿದರು. ಪುನರ್ರಚನೆ ಅದೆಲ್ಲ ಕೇಂದ್ರ ಸರ್ಕಾರದಲ್ಲ, ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಬದ್ರೆ ಎಲ್ರು ಅಷ್ಟೇ. ಸಿದ್ದರಾಮಯ್ಯ ಶಕ್ತಿ ತುಂಬುವ ಕಾರ್ಯಕ್ರಮ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಒಳಗೊಂಡಂತೆ ಪಕ್ಷಕ್ಕೆ ಶಕ್ತಿ ತುಂಬುವ ಕಾರ್ಯಕ್ರಮ. ಕೆಪಿಸಿಸಿ ಅಧ್ಯಕ್ಷ ಚರ್ಚೆ ನಾವು ನೀವು ಏನ್ ಮಾಡೋರು, ನಾವೇನು ಬದಲಾಯಿಸೋರಲ್ಲ ಅಥವಾ ನಾವೇನು ಇಟ್ಕೊಳ್ಳೋರಲ್ಲ.
ಬದಲಾಯಿಸೋದಾಗ್ಲಿ ಇಟ್ಕೊಳ್ಳೋದಾಗ್ಲಿ ಕೇಂದ್ರದ ಹೈಕಮಾಂಡ್ ಇಚ್ಛೆಗೆ ಬಿಟ್ಟಂತಹದ್ದು. ನಾನು ಕೊಟ್ರೆ ನಾನು ಕೇಳಪ್ಪ, ನನ್ನ ಹೆಸರು ಕೇಳಿ ಕೇಳಬಾರ್ದೇ ಇರಲಿ. ಪಕ್ಷದವ್ರು ನೀನು ಅಧ್ಯಕ್ಷ ಆಗು ಅಂದರೆ ನಾನು ಸಚಿವ ಸ್ಥಾನ ಬಿಡ್ತೀನಿ, ಅಧ್ಯಕ್ಷ. ಬಿಜೆಪಿ ಪಕ್ಷದ ಬಣ ಬಡಿದಾಟದ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡ್ತಾ ಇದ್ದ ಬಿಜೆಪಿಯೇ ಈಗ ಒಡೆದ ಮನೆಯಾಗಿದೆ ಎಂದು ಹೇಳಿದ್ದಾರೆ. ಕಾಂಗ್ರೆಸ್ ಯಾವುದೇ ಸಮಾವೇಶ ಏನೇ ಕಾರ್ಯ ಮಾಡಿದರೂ ಜನಹಿತಕ್ಕಾಗಿ ಮಾಡುತ್ತೆ. ಸಿಎಂ ಅವಧಿ, ಸಚಿವ ಸಂಪುಟದ ಬಗ್ಗೆ ಮಾತನಾಡುವ ಅಥಾರಿಟಿ ನಿಮಗೆ ಇಲ್ಲ. ಅದೆಲ್ಲದಕ್ಕೂ ಮುದ್ರೆ ಒತ್ತಲು ಹೈಕಮಾಂಡ್ ಇದೆ ಅಂತ ಹೇಳಿದರು. ಇಂದಿನ ಎಲ್ಲ ಸರ್ಕಾರ ತೆಗೆದುಕೊಳ್ಳಿ, ಎಲ್ಲರೂ ಮಾಡಿದ್ದಾರೆ. ಯಾರು ಫುಲ್ ಪ್ಲೇಜ್ ಮುಖ್ಯಮಂತ್ರಿಗಳೂ ಬದಲಾವಣೆ ಆಗಿದ್ದಾರೆ. ಹಿಂದೆ ಬಿ ಜೆ ಪಿಯಲ್ಲಿ 3 ಮಂದಿ ಆದರು. ಸೊ ಹೀಗಾಗಿ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಅಥವಾ ಅವರ ಆಡಳಿತಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡ್ತಾರೆ. ಎರಡೂ ಇಲ್ಲ, ಅದರಲ್ಲಿ ಎರಡೂ ಅರ್ಥ ಆಗ್ತೈತಿ. ಈಗ ನೀವು ತೆಗೆದ ಮ್ಯಾಗ ತೊಗೊಳ್ಳೇಬೇಕಲ್ಲ. ಒಂದು ಡಿಸೆಂಬರ್ 5ರಂದು ಹಾಸನದಲ್ಲಿ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಕಾರ್ಯಕ್ರಮ ನಡೆಯೋ ಸ್ಥಳಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪ, ಯತೀಂದ್ರ, ಸಿದ್ದರಾಮಯ್ಯ, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಭೇಟಿ ನೀಡಿದ್ರು. ಸಮಾವೇಶದ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ರು. ಸುಮಾರು 5 ಲಕ್ಷ ಜನ ಸೇರಿಸಿ ಸಮಾವೇಶ ನಡೆಸುವುದಕ್ಕೆ ತಯಾರಿ ನಡೆಸುತ್ತಾ ಇದೆ. ತೆಲಂಗಾಣದ ಹೈದರಾಬಾದ್ನಲ್ಲಿ ಮಾಜಿ ಸಿಎಂ ಕೆಸಿಆರ್ ಅವರ ದೀಕ್ಷಾ ದಿವಸ್ ಅಂಗವಾಗಿ ಬಿಆರ್ಎಸ್ ಕಾರ್ಯಕರ್ತರು ರ್ಯಾಲಿ ನಡೆಸಿದರು. ಬಸವತಾರಂ ಕ್ಯಾನ್ಸರ್ ಆಸ್ಪತ್ರೆಯಿಂದ ತೆಲಂಗಾಣ ಭವನದವರೆಗೂ ಸಾರ್ವಜನಿಕ ಮೆರವಣಿಗೆ ಮಾಡಲಾಯಿತು. ಪ್ರಮುಖ ರಸ್ತೆಗಳಲ್ಲಿ ಕಾರ್ಯಕರ್ತರು ಬಿಆರ್ಎಸ್ ಸಂಘಟನೆಯ ಬಾವುಟ ಹಿಡಿದು ನಡೆದರು. ತದನಂತರ ತೆಲಂಗಾಣ ಭವನದಲ್ಲಿ ನಡೆದಂತಹ ದೀಕ್ಷಾ ದಿವಸ್ ಸಭೆಯಲ್ಲಿ ಪಾಲ್ಗೊಂಡರು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಅಸ್ಸಾಂನ ಶ್ರೀ ಭೂಮಿಯ ಜನರು ಪ್ರತಿಭಟನಾ ರ್ಯಾಲಿ ನಡೆಸಿದ್ರು. ಕೈಯಲ್ಲಿ ಪಂಜು ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ್ರು. ಈ ಮೆರವಣಿಗೆಗೆ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿದ್ರು. ಎರಡು 2025 ಮಹಾಕುಂಭಮೇಳಕ್ಕೆ ಮುನ್ನುಡಿ ಬರೆಯಲಾಗಿದೆ. ಕುಂಭಮೇಳವು ವಿಶ್ವದ ಅತಿದೊಡ್ಡ ಸಾರ್ವಜನಿಕ ಸಭೆಯಾಗಿದೆ. ಯುನೆಸ್ಕೋದಿಂದ ಅಮೂರ್ತ ವಿಶ್ವ ಪಾರಂಪರೆ ಎಂದು ಗುರುತಿಸಲಾಗಿದೆ. ದೆಹಲಿಯಲ್ಲಿ ನಡೆದ ಎ ಕರ್ಟನ್ ರೈಸರ್ ಸಮಾವೇಶದಲ್ಲಿ ಈ ಬಗ್ಗೆ ಪ್ರಸ್ತಾಪಿಸಲಾಯಿತು. ಈ ವೇಳೆ ಕೃಷ್ಣ ಹಾಗೂ ಶಿವನ ವೇಷಧಾರಿಗಳು ಎಲ್ಲರ ಕಣ್ಮನ ಸೆಳೆದರು. ಮಣಿಪುರದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಈ ಹಿನ್ನೆಲೆ ಇಂಪಾಲ್ನಲ್ಲಿ ಸಾರ್ವಜನಿಕರು ದಿನಂಪ್ರತಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕಾಣೆಯಾದ ವ್ಯಕ್ತಿಯ ಹಸ್ತಾಂತರಕ್ಕೆ ಆಗ್ರಹಿಸಿದ್ದಾರೆ. ನಡು ರಸ್ತೆಯಲ್ಲೇ ಕುಳಿತು ಧರಣಿಯನ್ನ ನಡೆಸ್ತಾ ಇದ್ದಾರೆ.